ಹಾಯ್ ಹಲೋ ಆತ್ಮೀಯ ಸ್ಪರ್ಧಾರ್ಥಿಗಳೇ, ತಮ್ಮೆಲ್ಲರಿಗೂ ಒನ್ಸ್ ಅಗೈನ್ ಸ್ಪರ್ಧಾಚೇತನ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತ ಸುಸ್ವಾಗತ. ಆತ್ಮೀಯ ಸ್ಪರ್ಧಾರ್ಥಿಗಳೇ, ಭಾಳ ಪ್ರಮುಖವಾಗಿ ನಾನು ನಿನ್ನೆ ಕೂಡ ಈ ವಿಡಿಯೋ ಕ್ಲಾಸ್ ಮಾಡ್ತಾ ಯೂಟ್ಯೂಬ್ ಕ್ಲಾಸ್ ಮಾಡ್ತಾ ಹೇಳಿದೆ, ನಮ್ಮಲ್ಲಿ ಪ್ರತಿದಿನವೂ ಕೂಡ ಸಂಜೆ 8 ಗಂಟೆಗೆ ಮತ್ತು 9 ಗಂಟೆಗೆ ವಿಷಯವಾರು ಮತ್ತು ಲೆಸನ್ ವೈಸ್ ನಿಮಗೆ ಕ್ವಿಝ್ ಇರುತ್ತೆ ಅಂತ. ಯಾರೆಲ್ಲ ನಮ್ಮ ಕ್ವಿಝ್ ಸ್ಪರ್ಧಾಚೇತನ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಸಬ್ಸ್ಕ್ರೈಬರ್ ಆಗಿ, ಮತ್ತು ಯಾರೆಲ್ಲ ನಮ್ಮ ಕ್ವಿಝ್ ಇದಕ್ಕೆ ಟೆಲಿಗ್ರಾಮ್ ಚಾನಲ್ಗೆ ಯಾರೆಲ್ಲ ಇನ್ನೂ ಕೂಡ ಹ್ಯಾಡ್ ಆಗಿಲ್ಲ ಖಂಡಿತವಾಗ್ಲೂ ಹ್ಯಾಡ್ ಆಗಿ ಅಂತ ಹೇಳ್ತಾ ಲಿಂಕ್ ನಿಮಗೆ ಮುಂದೆ ಶೇರ್ ಮಾಡ್ತಾ ಹೋಗ್ತೀನಿ. ಲಿಂಕ್ ಇದೆ, ಆ ಲಿಂಕನ್ನು ನೀವು ಕನೆಕ್ಟ್ ಮಾಡ್ತಾ ಹೋದರೆ ನಿಮಗೆ ಶೇರ್ ಆಗ್ತಾ ಹೋಗುತ್ತೆ ಮತ್ತು ಅದು ನೀವು ಹ್ಯಾಡ್ ಆಗ್ಬೋದು. ಆ ಲಿಂಕ್ ನಿಮಗೆ ಮುಂದೆ ಸಿಗುತ್ತೆ ಅಂತ ಹೇಳ್ತಾ ಪ್ರತಿನಿತ್ಯನೂ ಕೂಡ ವಿಷಯವಾರು ಮತ್ತು ಈ ರೀತಿ ಯೂಟ್ಯೂಬ್ ಕ್ಲಾಸಲ್ಲಿ ಕ್ವಶನ್ಸ್ಗಳ ಚರ್ಚೆ ಇರುತ್ತೆ. ಮತ್ತು ಸಂಜೆ 8ರಿಂದ 9 ಗಂಟೆಗೆ 2 ವಿಷಯಕ್ಕೆ ಸಂಬಂಧಪಟ್ಟಂಥ ಕ್ವಿಝ್ ಇರುತ್ತೆ. ಎಲ್ಲರೂ ಕೂಡ ಅಟೆಂಡ್ ಮಾಡಿ. ಖಂಡಿತವಾಗ್ಲೂ ಮುಂಬರುವಂಥ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗೆ ಇದು ಖಂಡಿತವಾಗ್ಲೂ ನಿಮಗೆ ಯೂಸ್ ಆಗುತ್ತೆ ಅಂತ ಹೇಳ್ತಾ, ಸೊ ಇವತ್ತಿನ ಒಂದು ತರಗತಿಯನ್ನು ಪ್ರಾರಂಭ ಮಾಡೋಣ. ಇವತ್ತಿನ ಒಂದು ಕ್ಲಾಸನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಹಾಗಾದರೆ ನೋಡಿ, ಇವತ್ತಿನ ಕ್ಲಾಸಲ್ಲಿ ನಿಮಗೆ ಫಸ್ಟು ಕ್ವಶನ್ಸ್ ಏನಿದೆಯಪ್ಪ ಅಂದರೆ, ಇದು IAS 1979ರಲ್ಲಿ ಕೇಳಿರುವಂಥ ಕ್ವಶನ್ನು ಏನಿದೆಯಪ್ಪ ಅಂದರೆ, ಕ್ವಶನ್ನು ನೋಡಿ, ಸೂರ್ಯಗ್ರಹಣ ಉಂಟಾಗುವುದು ಯಾವಾಗ ಅಂತ ಇದೆ. ಸೂರ್ಯಗ್ರಹಣ ಸಹಜವಾಗಿ ನಮಗೆ ಉಂಟಾಗೋದು ಯಾವಾಗ ಅಂತ ಬಂದಾಗ ಇಲ್ಲಿ ಆಪ್ಷನಲ್ಲಿ ಹೇಳ್ತಾ ಇದೆ ಸೂರ್ಯ ಮತ್ತು ಅಂದರೆ ಸೂರ್ಯಗ್ರಹಣ ಉಂಟಾಗೋದು ಮೀನ್ಸ್ ಸೂರ್ಯಗ್ರಹಣ ಅಂದರೆ ಏನು ಅಂತ ನೋಡಿ. ಸೂರ್ಯಗ್ರಹಣ ಅಂದರೆ ಸೂರ್ಯ ಮತ್ತು ಚಂದ್ರನ ನಡುವೆ ಭೂಮಿ ಬಂದಾಗ ಉಂಟಾಗೋದು, ಅಥವಾ ಭೂಮಿಗೆ ಚಂದ್ರನು ಲಂಬಕೋನದಲ್ಲಿ ಇದ್ದಾಗ ಉಂಟಾಗದ, ಅಥವಾ ಸೂರ್ಯ ಮತ್ತು ಭೂಮಿಯ ನಡುವೆ ಚಂದ್ರ ಬಂದಾಗ ಉಂಟಾಗದ, ಅಥವಾ ಚಂದ್ರ ಮತ್ತು ಭೂಮಿಯ ನಡುವೆ ಚಂದ್ರ ಬಂದಾಗ ಉಂಟಾಗದ ಏನು ಅಂತ ನಾವು ಕರೆಕ್ಟಾಗಿ ಇದ್ರ ಬಗ್ಗೆ ನಾವು ತಿಳ್ಕೊಬೇಕಾಗತ್ತೆ. ಯಾಕಂದರೆ ಸೂರ್ಯಗ್ರಹಣ ಅಂದರೆ ಇದು ಸ್ಪಷ್ಟವಾಗಿ ಕ್ಲಿಯರ್ ಆಗುತ್ತೆ. ನೋಡಿ, ಇದಕ್ಕೆ ಆನ್ಸರ್ ಬಂದು ನಿಮಗೆ ಹೇಳ್ತಾ ಇದೆ, ಸೂರ್ಯ ಮತ್ತು ಭೂಮಿಯ ನಡುವೆ ಚಂದ್ರ ಬಂದಾಗ ಉಂಟಾಗುವುದನ್ನೇ ನಾವು ಸೂರ್ಯಗ್ರಹಣ ಅಂತ ಕರಿತೀವಿ. ಇಲ್ಲಿ ಆಪ್ಷನ್ ಸಿ ರೈಟ್ ಆನ್ಸರ್ ಆಗುತ್ತೆ. ಅಂದರೆ ಸೂರ್ಯ, ಚಂದ್ರ, ಭೂಮಿ ಮೂರು ಒಂದೇ ಸರಳ ರೇಖೆಯಲ್ಲಿರ್ತವೆ. ಸೂರ್ಯ, ಚಂದ್ರ ಮತ್ತು ಭೂಮಿ ಒಂದೇ ಸರಳ ರೇಖೆಯಲ್ಲಿರ್ತವೆ. ಈ ಸಂದರ್ಭದಲ್ಲಿ ಸೂರ್ಯ ಮತ್ತು ಭೂಮಿಯ ನಡುವೆ ಚಂದ್ರ ಅಡ್ಡ ಬಂದಂಥ ಸಂದರ್ಭದಲ್ಲಿ ಕೆಲವೊಂದು ಬಾರಿ ನಮ್ಮ ಸೂರ್ಯನ ಬೆಳಕು ಭೂಮಿಯನ್ನು ತಲುಪುವಂಥ ಸಂದರ್ಭದಲ್ಲಿ ಏನಾಗುತ್ತಪ್ಪ ಅಂದರೆ ಸ್ವಲ್ಪ ಬ್ಲರ್ ಆಗಿ ತಲುಪುತ್ತೆ. ಆ ಸಂದರ್ಭವನ್ನೇ ನಾವು ಏನಂತ ಕರಿತೀವಪ್ಪ ಅಂದರೆ ಸೂರ್ಯಗ್ರಹಣ ಅಂತ ಕರಿತೀವಿ. ಅದಕ್ಕೋಸ್ಕರ ಇದಕ್ಕೆ ಸರಿಯಾದಂಥ ಉತ್ತರ ಅಂತ ನೀವು ಕೇಳಿದಾಗ ಸೂರ್ಯ ಮತ್ತು ಭೂಮಿಯ ನಡುವೆ ಚಂದ್ರ ಬಂದಾಗ ಉಂಟಾಗೋದನ್ನೇ ನಾವು ಸೂರ್ಯಗ್ರಹಣ ಅಂತ ಕರಿತೀವಿ. ಹಾಗಾಗಿ ಇದು ರೈಟ್ ಆನ್ಸರ್ ಆಗುತ್ತೆ ಸ್ನೇಹಿತರೆ. ಇನ್ನು ಎರಡನೇ ಕ್ವಶನ್ ಹೇಳುತ್ತೆ, ಅಂಗಾರಕ ಮತ್ತು ಗುರುಗ್ರಹದ ಕಕ್ಷೆಗಳ ನಡುವೆ ಪ್ರದೇಶದಲ್ಲಿ ಸೂರ್ಯನ ಸುತ್ತುತ್ತಿರುವ ಕಲ್ಲಿನ ಸಣ್ಣ ತುಣುಕುಗಳ ಸಮೂಹವನ್ನು ಈ ರೀತಿ ಕರೆಯಲಾಗುತ್ತದೆ ಅಂತ. ಸೊ ಇಲ್ಲಿ ಅಂಗಾರಕ ಅಂದರೆ ನಿಮ್ಗೆ ಗೊತ್ತಿರಲಿ, ಅಂಗಾರಕ ಅಂದರೆ ಮಂಗಳ ಗ್ರಹ ಅಂತ ಕರಿತೀವಿ. ಮಂಗಳ ಮತ್ತು ಗುರುಗ್ರಹಗಳ ನಡುವೆ ಕಂಡುಬರುವಂಥ ಆಕಾಶಕಾಯಗಳನ್ನು ನಾವೇನಂತ ಕರಿತೀವಪ್ಪ ಅಂದರೆ, ಇಲ್ಲಿ ಆಪ್ಷನ್ ಎ ಹೇಳ್ತಾ ಇದೆ, ಇದು IAS 1992ರಲ್ಲಿ ಕೇಳುವಂಥ ಕ್ವಶನು. ಉಲ್ಕೆಗಳು ಅಂತ ಕರಿತೀವ, ಧೂಮಕೇತುಗಳು ಅಂತ ಕರಿತೀವ, ಉಲ್ಕಾ ಪಿಂಡಗಳು ಅಂತ ಕರಿತೀವ, ಕ್ಷುದ್ರ ಗ್ರಹಗಳು ಅಂತ ಕರಿತೀವ ಅಂತ. ಹಾಗಾಗಿ ಕ್ಲಿಯರ್ ಆಗಿ ಹೇಳ್ತೀವಿ, ಇಲ್ಲಿ ಅಂಗಾರಕ ಅಂದರೆ ಮಂಗಳ ಮತ್ತು ಗುರುಗ್ರಹಗಳ ನಡುವೆ ಕಂಡು ಬರುವಂಥ ಪ್ರದೇಶಗಳನ್ನು ನಾವು ಏನಂತ ಕರಿತೀವಪ್ಪ ಅಂದರೆ ಕ್ಷುದ್ರ ಗ್ರಹಗಳು ಅಂತ ಕರಿತೀವಿ. ಇಲ್ಲಿ ರೈಟ್ ಆನ್ಸರ್ ಬಂದು ಕ್ಷುದ್ರ ಗ್ರಹಗಳು ಅಂತ, ಇಂಗ್ಲೀಷಲ್ಲಿ ಇದನ್ನು ಆಸ್ಟ್ರಾಯ್ಡ್ಸ್ ಅಂತ ಕರಿತೀವಿ. ಹಾಗಾದರೆ ಕ್ಷುದ್ರ ಗ್ರಹಗಳು ನಿಮಗೆ ಕ್ವಶನ್ ಹಿಂಗಾದರೂ ಕೇಳ್ಬೋದು, ಅಥವಾ ಉಲ್ಟಾ ಬಂದು ಕ್ಷುದ್ರ ಗ್ರಹಗಳು ನಿಮಗೆ ಎಲ್ಲಿ ಕಂಡು ಬರುತ್ತೆ ಅಂತ ಕೇಳ್ಬೋದು. ಅಂಗಾರಕ ಮತ್ತು ಗುರುಗ್ರಹಗಳ ನಡುವೆ ಕಂಡು ಬರುವಂಥ ಆಕಾಶಕಾಯಗಳನ್ನೇ ಕ್ಷುದ್ರ ಗ್ರಹಗಳು ಅಂತ ಕರಿತೀವಿ. ಕ್ಷುದ್ರ ಗ್ರಹಗಳ ಮೇಲೆ ಅನೇಕ ಕ್ವಶನ್ಸ್ ಆಗ್ತಾ ಹೋಗುತ್ತೆ. ಯಾಕಪ್ಪ ಅಂದರೆ ಸೌರವ್ಯದಲ್ಲಿ ಕಂಡುಬರುವಂಥ ಅತಿ ದೊಡ್ಡ ಕ್ಷುದ್ರ ಗ್ರಹ ಯಾವುದು ಅಂತ ಕೇಳಿದ್ರೆ ನಾವಿಲ್ಲಿ ಸಿರೀಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಏನಂತ ಕನ್ಸಿಡರ್ ಮಾಡ್ತೀವಿ? ಸಿರೀಸ್ ಅನ್ನೋದು ದೊಡ್ಡ ಕ್ಷುದ್ರ ಗ್ರಹ. ಇವು ಕೂಡ ಕ್ಷುದ್ರ ಗ್ರಹಗಳು ಕೂಡ ಆಕಾಶಕಾಯಗಳೇ. ಇವು ಯಾರ ಸುತ್ತಾಗ್ತಾನೆ ಅಂತಲೂ ಸಹ ಕೇಳ್ತಾರೆ. ಆಕಾಶಕಾಯಗಳಾದಂಥ ಕ್ಷುದ್ರ ಗ್ರಹಗಳು ಯಾರ ಸುತ್ತಾಗ್ತಾವಪ್ಪ ಅಂದರೆ ಸೂರ್ಯನ ಸುತ್ತಾಗ್ತವೆ. ಬಟ್ ಯಾರ ನಡುವೆ ಕಂಡು ಬರುತ್ತೆ ಅಂದರೆ ಅಂಗಾರಕ ಮತ್ತು ಗುರು ಗ್ರಹದ ನಡುವೆ ಕಂಡು ಬರುತ್ತೆ ಅಂತೇಳಿ ನಾವು ಕನ್ಸಿಡರ್ ಮಾಡ್ತೀವಿ ಸ್ನೇಹಿತರೆ. ಆತ್ಮೀಯ ಸ್ನೇಹಿತರೆ, ಹಾಗೆ ನಾನು ನಿಮಗೆ ಒಂದು ಬುಕ್ಕನ್ನು ಡಿಸ್ಪ್ಲೇ ಮಾಡ್ತಾ ಇದ್ದೀನಿ, ಭೂಗೋಳ ಚೇತನ ಅಂತ. ಈ ಪುಸ್ತಕ ಸೊ ನೋಡಿ, ಸುಮಾರು 520 ಪುಟಗಳಿರುವಂಥ ಈ ಪುಸ್ತಕ. ಇದು ಎಲ್ಲ ಮಾರುಕಟ್ಟೆಯಲ್ಲಿ ಪ್ರೆಸೆಂಟ್ ನಿಮಗೆ ಲಭ್ಯ ಆಗ್ತಾ ಇದೆ. ಯಾಕಪ್ಪ ಅಂದರೆ ತುಂಬ ಇದರಲ್ಲಿ ಹೆಚ್ಚು ಇನ್ಫಾರ್ಮೇಷನ್ಸ್ಗಳು ನನ್ನ ಬುಕ್ಕಲ್ಲಿದೆ. ಖಂಡಿತವಾಗ್ಲೂ ಇದನ್ನು ಒಂದ್ಸಲಿ ಓದಿ, ತುಂಬ ಚೆನ್ನಾಗಿದೆ. ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ. ಯಾಕಂದರೆ ಒಂದೇ ಪುಸ್ತಕದಲ್ಲಿ ಸುಮಾರು 520 ಪೇಜ್ಗಳ 4 ಪಾರ್ಟ್ಗಳು ಇದೇ ಪುಸ್ತಕದಲ್ಲಿದೆ. ಸೊ ಅದು ಕರ್ನಾಟಕ, ಭಾರತ, ಫಿಸಿಕಲ್ ಮತ್ತು ಪ್ರಪಂಚಕ್ಕೆ ಸಂಬಂಧಪಟ್ಟಂತೆ. ಸೊ ನಡೆಯುವಂಥ ಕ್ವಶನ್ಸ್ ಎಕ್ಸಾಮಲ್ಲಿ ಯಾವ ಕ್ವಶನ್ಸ್ಗಳು ಬೇಕೋ ಅದಕ್ಕೆ ಪೂರಕವಾಗಿಯೇ ಇಲ್ಲಿ ಪುಸ್ತಕ ರೆಡಿಯಾಗಿದೆ. ಯಾಕಂದರೆ ಎಲ್ಲವೂ ಕೂಡ
NCERT ಮತ್ತು ವೆಬ್ಸೈಟ್ ಆಧಾರಿತವಾಗಿ ರಚನೆ ಆಗಿರೋದ್ರಿಂದ ಸೊ ನಿಮಗೆ ಇಲ್ಲಿ ಶಿಖರಗಳಾಗಿರ್ಬೋದು, ಶ್ರೇಣಿಗಳಾಗಿರ್ಬೋದು, ನದಿಗಳಾಗಿರ್ಬೋದು, ಜಲಪಾತಗಳಾಗಿರ್ಬೋದು, ಅಣೆಕಟ್ಟುಗಳಾಗಿರ್ಬೋದು, ಟ್ರೈಬಲ್ ಪೀಪಲ್ ಆಗಿರ್ಬೋದು, ಖನಿಜಗಳಾಗಿರ್ಬೋದು, ನೆಕ್ಸ್ಟ್ ಕೈಗಾರಿಕೆಗಳಾಗಿರ್ಬೋದು, ಎಲ್ಲ ಪ್ರತಿಯೊಂದು ಭಾರತದ್ದಾಗಿರ್ಬೋದು, ಕರ್ನಾಟಕದಾಗಿರ್ಬೋದು, ಗ್ರಹಗಳಾಗಿರ್ಬೋದು, ಎಲ್ಲವನ್ನು ಕೂಡ 7 ಕಾಂಟಿನೆಂಟ್ಸ್ಗಳ ಬಗ್ಗೆ, 5 ಸಮುದ್ರಗಳ ಬಗ್ಗೆ ಎಲ್ಲ ಸಂಪೂರ್ಣವಾದಂಥ ಮಾಹಿತಿಯನ್ನು ಅಪ್ಡೇಟ್ ಆಗಿರುವಂಥ ಮಾಹಿತಿ ಪುಸ್ತಕದಲ್ಲಿ ದೊರೆಯುತ್ತೆ. ಖಂಡಿತವಾಗ್ಲೂ ನಿಮ್ಮ ಒಂದ್ಸಲಿ ಓದಿ ಹೆಚ್ಚೆಚ್ಚು ನಿಮ್ಮ ಫ್ರೆಂಡ್ಗಳಿಗೆ ಶೇರ್ ಮಾಡಿ. ತುಂಬ ಚೆನ್ನಾಗಿದೆ ಪುಸ್ತಕ ಅಂತ ಹೇಳ್ತಾ ಇದ್ದೀನಿ. ಓಕೆ, ಎಲ್ಲರೂ ಕೂಡ ಶೇರ್ ಮಾಡ್ತೀರಾ ಅಂತ ಭಾವಿಸ್ತಾ ನೆಕ್ಸ್ಟ್ ನಾನು ಮುಂದಿನ ಕ್ವಶನ್ಗೆ ಹೋಗ್ತಾ ಇದ್ದೀನಿ. ಸೊ ಇಲ್ಲಿ ಬಾಹ್ಯಾಕಾಶದ ಯಾತ್ರಿಯೊಬ್ಬನಿಗೆ ಆಕಾಶದ ಬಣ್ಣ ಹೇಗೆ ಕಾಣುತ್ತದೆ ಅಂತೇಳಿ. ಸೊ ಇಲ್ಲಿ ಸುಮಾರು IAS ಅಲ್ಲೇ ಕ್ವಶನ್ ಇದು 1989 ಮತ್ತು 2012ರಲ್ಲಿ ಕೇಳಿದರೆ. ಸೊ ಇದು ಬಹಳ ಎಕ್ಸಾಂಪಲ್ ರಿಪೀಟ್ ಆಗುತ್ತೆ. ಇಲ್ಲೇನು ಅಪ್ಡೇಟ್ ಇರಲ್ಲ, ಹಂಗೆ ಬರುತ್ತೆ. ಆಪ್ಷನ್ ಎ ಹೇಳ್ತಾ ಇದೆ ಕಪ್ಪು ಬಣ್ಣ ಅಂತ, ಆಪ್ಷನ್ ಬಿ ಹೇಳ್ತಾ ಇದೆ ಕಂದು ಬಣ್ಣ ಅಂತ, ಆಪ್ಷನ್ ಸಿ ಹೇಳ್ತಾ ಇದೆ ನೀಲಿ ಅಂತ, ಆಪ್ಷನ್ ಡಿ ಹೇಳ್ತಾ ಇದೆ ಬಿಳಿ ಅಂತ. ಹಾಗಾದ್ರೆ ಯಾವ ಬಣ್ಣದಲ್ಲಿ ಕಾಣಿಸುತ್ತಪ್ಪ ಅಂದ್ರೆ ಬಾಹ್ಯಾಕಾಶದ ಯಾತ್ರಿಯೊಬ್ಬನಿಗೆ ಆಕಾಶದ ಬಣ್ಣ ನಮಗೆ ಯಾವ ರೂಪದಲ್ಲಿ ಕಾಣುತ್ತೆ ಅಂದ್ರೆ ಆಪ್ಷನ್ ಎ ಇದಕ್ಕೆ ಸರಿಯಾದಂತ ಉತ್ತರ ಅಂತ ಕನ್ಸಿಡರ್ ಮಾಡ್ತೀವಿ. ಕಪ್ಪು ಬಣ್ಣದಲ್ಲಿ ಗೋಚರವಾಗುತ್ತದೆ. ಇನ್ನು ನೆಕ್ಸ್ಟ್ ಸ್ನೇಹಿತರೆ, ಮುಂದಿನ ಕ್ವಶನ್ ಮುಂದಕ್ಕೆ ಹೋಗೋದಾದ್ರೆ ನಕ್ಷತ್ರಗಳ ದೂರವನ್ನ ಕೆಳಗಿನ ಯಾವುದರಿಂದ ಅಳೆಯಲಾಗುತ್ತದೆ ಅಂತ ಕೇಳಿದಾನೆ. ಇಲ್ಲಿ ಖಗೋಳಮಾನ ಅಂತ ಇದೆ, ಜ್ಯೋತಿರ್ವರ್ಷ ಅಂತ ಇದೆ, ನಾಟಿಕಲ್ ಮೈಲ್ ಅಂತ ಇದೆ, ಪಾರ್ಸೆಕ್ ಅಂತ ಇದೆ. ಈಗ ಇಲ್ಲಿ ನಮಗೆ ಖಗೋಳಮಾನ ಖಂಡಿತವಾಗ್ಲೂ ಇದಕ್ಕೆ ಆನ್ಸರ್ ಅಲ್ಲ. ಬಿಕಾಸ್ ಅರ್ಥ ಆಯ್ತಲ್ಲ, ಇದಕ್ಕೆ ನಕ್ಷತ್ರಗಳ ದೂರವನ್ನು ಅಳೆಯಲು ಖಗೋಳಮಾನವನ್ನ ನಾವು ಬಳಸಲ್ಲ. ಇನ್ನ ನಾಟಿಕಲ್ ಮೈಲ್ ಅಂತೂ ಅಲ್ವೇ ಅಲ್ಲ. ಯಾಕಪ್ಪ ನಾಟಿಕಲ್ ಮೈಲ್ ಅಲ್ಲ ಅಂದ್ರೆ ಇದು ಸಾಗರಿಕ ಆಡಳಿತವನ್ನು ನಾವು ನಾಟಿಕಲ್ ಮೈಲ್ ಅಂತ ಕರಿತೀವಿ. ಇನ್ನ ಪಾರ್ಸೆಕ್ ಅನ್ನೋದು ನಕ್ಷತ್ರಗಳ ದೂರವನ್ನು ಅಳೆಯುವಂತ ಇದು ಸಹ ದೊಡ್ಡ ಏಕಮಾನವೇ. ಆದರೆ ಸೊ ಇಲ್ಲಿ ಕೊಟ್ಟಿರುವಂತ ಕ್ವಶನ್ಸ್ಗೆ ನಕ್ಷತ್ರಗಳ ದೂರವನ್ನ ಕೆಳಗಿನ ಯಾವುದರಿಂದ ಅಳತೆ ಮಾಡಲಾಗುತ್ತೆ ಅಂದ್ರೆ ಸೊ ನಾವು ಇದರಲ್ಲಿ ರೈಟ್ ಆನ್ಸರ್ ಆಗಿ ನಾವು ಯಾವ್ದನ್ನ ಸೆಲೆಕ್ಟ್ ಮಾಡ್ತೀವಪ್ಪ ಅಂದ್ರೆ ಜ್ಯೋತಿರ್ವರ್ಷ. ಯಾವ ಸಾಧನವನ್ನು ಆಯ್ಕೆ ಮಾಡ್ತೀವಪ್ಪ ಅಂದ್ರೆ ಜ್ಯೋತಿರ್ವರ್ಷ ಎನ್ನುವಂತ ಸಾಧನವನ್ನು ಆಯ್ಕೆ ಮಾಡ್ತೀವಿ. ಒಂದು ಜ್ಯೋತಿರ್ವರ್ಷ ಈಸ್ ಈಕ್ವಲ್ ಟು ಏನಂತ ಕೇಳಿದ್ರೆ ಕೇಳ್ತೇನೆ, ಒಂದು ಜ್ಯೋತಿರ್ವರ್ಷ ಈಸ್ ಈಕ್ವಲ್ ಟು ಏನು ಅಂತ ಕೇಳಿದ್ರೆ ಬೆಳಕು ಒಂದು ವರ್ಷದಲ್ಲಿ ಚಲಿಸುವಂತ ದೂರವನ್ನೇ ನಾವು ಒಂದು ಜ್ಯೋತಿರ್ವರ್ಷ ಅಂತ ಕರಿತೀವಿ. ಯಾಕಪ್ಪ ಅಂದ್ರೆ ಬೆಳಕು ಪ್ರತಿ ಸೆಕೆಂಡ್ಗೆ 3 ಲಕ್ಷ ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತೆ. 3 ಲಕ್ಷ ಕಿಲೋಮೀಟರ್ ಇಂಟು 365 ಕಾಲ ದಿನ ಗಂಟೆ ಮತ್ತು ನಿಮಿಷವನ್ನ ನಾವು ಲೆಕ್ಕ ಹಾಕಿದಾಗ ನಮಗೆ ಒಂದು ಜ್ಯೋತಿರ್ವರ್ಷ ಸಿಗುತ್ತೆ. ಸ್ನೇಹಿತರೆ, ಬಹಳ ಕಾಂಪಿಟೇಟಿವ್ ಎಕ್ಸಾಮ್ ಈ ಕ್ವಶನ್ ರೈಸ್ ಆಗುತ್ತೆ. ನಕ್ಷತ್ರಗಳ ದೂರವನ್ನು ನಡೆಯುತ್ತೆ ಏಕಮಾನ ಯಾವುದು ಅಂತ ಕೇಳಿದಾಗ ನಾವು ಸಹಜವಾಗಿನೇ ಜ್ಯೋತಿರ್ವರ್ಷ ಎನ್ನುವಂತ ಸಾಧನವನ್ನ ಬಳಸ್ತೀವಿ ಸ್ನೇಹಿತರೆ. ಹಾಗಾದ್ರೆ ನೆಕ್ಸ್ಟ್ ನಮ್ಮ ಮುಂದಿನ ಕ್ವಶನ್ ಯಾವುದು ಅಂತ ನಾವು ನೋಡೋದಾದ್ರೆ ಈ ಕೆಳಗಿನ ಯಾವ ಗ್ರಹದ ಬಳೆಗಳನ್ನ ಅಮೆರಿಕ ಪತ್ತೆ ಹಚ್ಚಿದೆ ಅಂತ ಕೇಳಿದ್ದೇನೆ. ಯಾಕಪ್ಪ ಅಂದ್ರೆ ಸೌರವ್ಯೂಹದ ನೋಡಿ ಬಳೆಗಳು ಅಂತ ವಿಚಾರಕ್ಕೆ ಬರೋದಾದ್ರೆ ಬಹಳ ಎಕ್ಸಾಂಪಲ್ ಕ್ವಶನ್ ಆಗುತ್ತೆ. ಸೌರವ್ಯೂಹದ ಎಷ್ಟು ಗ್ರಹಗಳಿಗೆ ಬಳೆಗಳಿದಾವೆ, ರಿಂಗ್ಸ್ ಇದಾವೆ ಅಂತ ನೋಡಿ. ಸೌರವ್ಯೂಹದಲ್ಲಿ 4 ಬಾಹ್ಯ ಗ್ರಹಗಳೇನು ಬರುತ್ತೆ. ಅದು ಗುರು ಆಗಿರ್ಬೋದು, ಶನಿ ಆಗಿರ್ಬೋದು, ಯುರೇನಸ್ ಆಗಿರ್ಬೋದು ಮತ್ತು ನೆಪ್ಚೂನ್ ಆಗಿರ್ಬೋದು. ಈ 4 ಗ್ರಹಗಳಿಗೆ ಸೌರವ್ಯೂಹದ ಈ 4 ಗ್ರಹಗಳಿಗೆ ಅತಿ ಪ್ರಮುಖವಾಗಿ ಬಳೆಗಳು ಕಂಡು ಬರುತ್ತವೆ. ಅಂದ್ರೆ ಬಳೆಗಳು ಅತಿ ಹೆಚ್ಚಾಗಿ ಯಾವ ಗ್ರಹದಲ್ಲಿ ಕಂಡು ಬರುತ್ತೆ ಅಂತ ಏನಾದ್ರೂ ಕೇಳಿದ್ರೆ ಅದು ಶನಿ. ಆದ್ರೆ ಇಲ್ಲಿ ಕ್ವಶನ್ ಯಾವ ಗ್ರಹದ ಬಳೆಗಳನ್ನ ಅಮೆರಿಕ ಪತ್ತೆ ಹಚ್ಚಿದ್ದು ಅಂತ ಕೇಳಿದ್ರೆ ಇಲ್ಲಿ ಆಪ್ಷನ್ ಹೇಳ್ತಾ ಇದೆ ಶುಕ್ರ, ಬಿ ಹೇಳ್ತಾ ಇದೆ ಗುರು, ಸಿ ಹೇಳ್ತಾ ಇದೆ ಮಂಗಳ, ಡಿ ಹೇಳ್ತಾ ಇದೆ ಫ್ಲೂಟೋ ಗ್ರಹನೇ ಅಲ್ಲ ಬಿಡಿ, ಇದೊಂದು ಕುಬ್ಜ ಗ್ರಹ ಅಂತ ನಾವು ಇದನ್ನ ಕನ್ಸಿಡರ್ ಮಾಡ್ತೀವಿ. ಇದೊಂದು ಕುಬ್ಜ ಗ್ರಹ, ಇದೆಲ್ಲ ಗ್ರಹ ಅಲ್ಲ. ಬಟ್ ಶುಕ್ರನು ಗ್ರಹನೇ, ಗುರುನು ಗ್ರಹನೇ, ಮಂಗಳನೇ ಗ್ರಹನೇ. ಶುಕ್ರ ಮತ್ತು ಮಂಗಳ ಗ್ರಹದಲ್ಲಿ ಯಾವುದೇ ರೀತಿಯಾದಂತಹ ಬಳೆಗಳಿಲ್ಲ. ಹಾಗಾಗಿ ನಾವು ಕ್ಲಿಯರ್ ಆಗಿ ಕನೆಕ್ಟ್ ಮಾಡ್ಬೋದು ಅಥವಾ ಕ್ಲಿಯರ್ ಮಾಡ್ಬೋದು. ಈ ಕೆಳಗಿನ ಯಾವ ಗ್ರಹದ ಬಳೆಗಳನ್ನ ಅಮೆರಿಕ ಪತ್ತೆ ಹಚ್ಚಿತು ಅಂತ ಕೇಳಿದಾಗ ನಾವು ಇದಕ್ಕೆ ರೈಟ್ ಆನ್ಸರ್ ಅಂತೇಳಿ ನಾವು ಯಾವ್ದನ್ನ ಕನ್ಸಿಡರ್ ಮಾಡ್ತೀವಪ್ಪ ಅಂದ್ರೆ ಗುರು ಗ್ರಹ ಇದಕ್ಕೆ ಸರಿಯಾದಂತ ಉತ್ತರ ಅಂತೇಳಿ ನಾವು ಕನ್ಸಿಡರ್ ಮಾಡ್ತೀವಿ ಸ್ನೇಹಿತರೆ. ಹಾಗಾಗಿ ಇವತ್ತಿನ 5 ಕ್ವಶನ್ಸ್ಗಳು ಕೂಡ ನಿಮಗೆ IAS ಮತ್ತು KS ಅಲ್ಲಿ ಕೇಳಿರುವಂತಹ ಕ್ವಶನ್ಸ್ ಗಳ ಬಗ್ಗೆ ನಾನು ಚರ್ಚೆ ಮಾಡಿದ್ದೀನಿ. ಸೊ ನಿಮ್ಗೆ ಹೆಚ್ಚೆಚ್ಚು ಇನ್ಫಾರ್ಮೇಶನ್ಸ್ ಬೇಕು ಅಂದ್ರೆ ನನ್ನ ನಂಬರ್ ಕೂಡ ಡಿಸ್ಪ್ಲೇ ಆಗ್ತಾ ಇದೆ 9880991791 ಅಂತ. ಭೂಗೋಳಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಸಂದೇಹಗಳಿದ್ರು ಕೂಡ ನೀವು ಖಂಡಿತವಾಗ್ಲೂ ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಖಂಡಿತವಾಗ್ಲೂ ನಿಮ್ಮ ಸಮಸ್ಯೆನ ನಾನು ಸದಾಕಾಲ ನಿಮ್ಮ ಸಮಸ್ಯೆಗಳೇನಿದಾವೆ ಭೂಗೋಳಕ್ಕೆ ಸಂಬಂಧಪಟ್ಟಂತೆ ಆ ಕ್ವಶನ್ಸ್ಗಳನ್ನ ನಾನು ನಿಮಗೆ ಸಾಲ್ವ್ ಮಾಡ್ತಾ ಹೋಗ್ತೀನಿ. ಬಟ್ ಸ್ನೇಹಿತರೆ, ಯಾವುದೇ ಕಾರಣಕ್ಕೂ ಮಿಸ್ ಮಾಡದೆ ಪ್ರತಿನಿತ್ಯ ಸೊ ನಮ್ಮ ಅಕಾಡೆಮಿಯಿಂದ ನಮ್ಮ ಟೆಲಿಗ್ರಾಮ್ ಚಾನಲ್ ಆಗುವಂತ ಕ್ವಿಸ್ ಪ್ರೋಗ್ರಾಮ್ ಅನ್ನ ಮಿಸ್ ಮಾಡದೇ ಅಟೆಂಡ್ ಮಾಡ್ಕೊಳ್ಳಿ. ಯಾಕಂದ್ರೆ ಒಂದು ದಿನಕ್ಕೆ ಇಲ್ಲೇ 5 ಕ್ವಶನ್ ಮತ್ತು ಅಲ್ಲ 5 ಕ್ವಶನ್ ಅಂದ್ರೆ ಒಂದು ದಿನಕ್ಕೆ 10 ಕ್ವಶನ್ ಆಗುತ್ತೆ. ಒಂದು ತಿಂಗಳಿಗೆ ನಿಮಗೆ ಸಹಜವಾಗಿ 300 ಕ್ವಶನ್ಸ್ಗಳಿಗೆ ನಿಮಗೆ ಆನ್ಸರ್ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ. ಅಂದ್ರೆ ನಿಮಗೆ ರೆಡಿ ಬಹಳಷ್ಟು ಕ್ವಶನ್ಸ್ಗಳನ್ನ, ಯಾಕಂದ್ರೆ ಎಲ್ಲವೂ ಕೂಡ ಹಳೆ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಕೇಳಿರುವಂತ ಕ್ವಶನ್ ಆಗಿರೋದ್ರಿಂದ ಖಂಡಿತವಾಗ್ಲೂ ನಿಮ್ಮೆಲ್ಲರಿಗೂ ಒಳ್ಳೇದಾಗ್ತದೆ ಅಂತ ಹೇಳ್ತಾ ಸೊ ನೆಕ್ಸ್ಟ್ ನಿಮ್ಮ ಮುಂದಿನ ಕ್ಲಾಸಲ್ಲಿ ಮತ್ತೆ ಕ್ವಶನ್ಸ್ ಜೊತೆ ನಿಮ್ಮ ಜೊತೆ ಬರ್ತಾ ಇದ್ದೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್.